ಎಲ್ಲೋಗಿದ್ರೆ ಯಜಮಾನ್ರೆ? ಏನಿದೆಲ್ಲ? ನಮಸ್ಕಾರ ಸರ್. ಕೂತ್ಕೊಳ್ಳಿ ಪ್ಲೀಸ್. ಏನಿದೆಲ್ಲ? ಎಲ್ಲಿ ಹೋಗಿದ್ರೆ? ಸ್ವಲ್ಪ ಬೀಗದ ಕೊಡು. ಫ್ಯಾಕ್ಟ್ರಿ ಫಂಕ್ಷನ್ಗೆ ಹೋಗ್ಬೇಕು ಅಂದಿದ್ರಲ್ಲ, ನೀವೀಗ ಎಲ್ಲಿ ಹೊರಟಿದ್ದೀರಾ? ಏನ್ ನಡೀತಾ ಇದೆ? ಇವರೆಲ್ಲ ಯಾಕೆ ಬಂದಿದ್ದಾರೆ? ನೀವ್ ಯಾಕೊಂಥರ ಇದ್ದೀರಾ? ಎಲ್ಲ ಹೇಳ್ತೀನಿ ಬಾ. ಜಾನಕಿರಾಮಯ್ಯನವ್ರೆ, ಇವತ್ತಿನ ಕರ್ಕೊಂಡು ನೀವು ಹೊರಗಡೆ ಹೋಗಿ. ನಾನು ಬನ್ನಿ ಅಮ್ಮ. ಈ ಮನೆನ ಮಾರಿ ನಿಮಗ್ ಬರ್ಬೇಕಾದ ಹಣನ ತಗೊಂಡು ಉಳಿದಿದ್ನ ಇಷ್ಟು ವರ್ಷ ನನ್ನ ಜೊತೆ ನನ್ನವರಾಗೆ ದೇವರಿಗೆಲ್ಲ ಹಂಚ್ಬಿಡಿ. ಸರ್, ನನ್ನೊಂದು ಸಜೆಷನ್ನು, ನೀವು ಈಗಲೂ ಇನ್ಸಾಲ್ವೆನ್ಸಿಗೆ ಅಪ್ಲೈ ಮಾಡ್ಕೊಂಡ್ರೆ ಸ್ವಲ್ಪ ದುಡ್ಡು ಉಳಿಸಬಹುದು. ನ್ಯಾಯ ಧರ್ಮ ಸತ್ಯನ ಗೌರವಿಸುವ ಮನುಷ್ಯ ನಾನು. ಸ್ನೇಹನ ದಾನನ ನಂಬಿರೋ ನಾನು. ಇಲ್ಲದ ಸುಳ್ಳು ಹೇಳಿ ಅಕ್ರಮವಾಗಿ ಹಣ ಸಂಪಾದನೆ ಮಾಡಬೇಕು ಅನ್ನೋ ಆಸೆ ನನಗಿಲ್ಲ. ಎನಿವೇ, ಥ್ಯಾಂಕ್ ಯು ವೆರಿ ಮಚ್. ನ್ಯಾಯ ಧರ್ಮ ಸ್ನೇಹ ಎಲ್ಲ ಇರಬೇಕು ನಿಜ, ಆದ್ರೆ ಇದು ಅತಿ ಆಯ್ತು. ಜ್ಯೋತಿ, ಬಾ. ನಮಸ್ಕಾರ ಯಜಮಾನ್ರೆ. ಬನ್ನಿ ಯಜಮಾನ್ರೆ, ಕೂತ್ಕೊಳ್ಳಿ ಯಜಮಾನ್ರೆ. ಯಜಮಾನ್ರೆ, ಯಜಮಾನ್ರೆ. ಆಟೋ ಏನ್ರಿ? ಯಜಮಾನ್ರೆ, ನಮ್ಮನ್ನು ಬಿಟ್ಟು ಹೋಗ್ಬೇಡಿ. ಕೂತ್ಕೋ. ಒಂದು ನಿಮಿಷ. ರೀ, ಏನ್ರಿ ನನ್ನನ್ನ ಎಲ್ಲಿಗೆ ಕರ್ಕೊಂಡು ಬಂದ್ರಿ? ಜ್ಯೋತಿ, ಈ ಜಾಗ ನಿಂಗೆ ತುಂಬಾ ಇಷ್ಟ ಅಲ್ವಾ? ಅದಕ್ಕೆ ನನ್ನ ಹತ್ರ ನಿಜ ಹೇಳಿದ್ರಿ. ನಿನ್ನ ಹತ್ರ ಹೇಳಿದೆ, ಇನ್ಯಾರ ಹತ್ರ ಹೇಳಿ ಜ್ಯೋತಿ? ಇನ್ಮೇಲೆ ಏನಿದ್ರು ನಮ್ಮ ವಾಸ ಇಲ್ಲೇ. ಯಾಕೆ ಜ್ಯೋತಿ? ನಮ್ಮ ಫ್ಯಾಕ್ಟ್ರಿ, ಮನೆ, ಕಾರು ಎಲ್ಲ ನನ್ನ ಸ್ನೇಹಿತ ಮಾಡಿದ ಸಾಲ ತೀರ್ಸೋಕೆ ನಾನು ಬ್ಯಾಂಕ್ ಕೊಟ್ಬಿಟ್ಟೆ. ನಿಮ್ಮ ಸ್ನೇಹಿತ ಮಾಡಿದ ಸಾಲಕ್ಕೆ ನಾವ್ಯಾಕೆ ನಮ್ಮ ಆಸ್ತಿನೆಲ್ಲ ಕೊಡ್ಬೇಕು? ಅವನು ಮಾಡಿದ ಸಾಲಕ್ಕೆ ನಾನು ಬ್ಯಾಂಕ್ ಶೂರಿಟಿ ಕೊಟ್ಟಿದ್ದೆ. ಅವನು ಆತ್ಮಹತ್ಯೆ ಮಾಡ್ಕೊಂಡ. ಅವನ ಹತ್ರ ಏನೂ ಉಳಿದಿರ್ಲಿಲ್ಲ. ನನ್ನ ಆಸ್ತಿ ಹೋಯ್ತು ಅಂತ ನನಗೆ ನೋವಾಗ್ತಾ ಇಲ್ಲ ಜ್ಯೋತಿ. ನಿಮ್ಮ ತಂದೆ ತಾಯಿ ನಾನು ನಿನ್ನ ಹೂವಿನ ಸುಪ್ಪುತ್ತಿಗೆಲಿಟ್ಟು ಸಾಕ್ತೀನಿ ಅಂತ ಬೆಟ್ಟದಷ್ಟು ಆಸೆ ಹೊತ್ಕೊಂಡು ನಿನ್ನ ನನಗೆ ದಾರಿ ಎರೆದು ಕೊಟ್ಟಿದ್ರು. ನಾನು ನಿನ್ನ ಎಂತಹ ಪರಿಸ್ಥಿತಿಗೆ ತಂದ್ಬಿಟ್ಟೆ ಅಂತ ನನಗೆ ಸಂಕಟ ಆಗ್ತಾ ಇದೆ ಜ್ಯೋತಿ.
ರೀ ನೀವ್ಯಾಕೆ ನೋವು ಪಡ್ತೀರಿ? ಬಡತನದಲ್ಲೇ ಹುಟ್ಟಿ ಬಡತನದಲ್ಲೇ ಬೆಳೆದು ಬಡತನನ ನಗನಗ್ತಾ ಸ್ವೀಕರಿಸಿದವಳು ನಾನು. ಈಗ ಪುನಃ ನನಗೆ ಬಡತನ ಬಂದಿರೋದ್ರಲ್ಲಿ ನನಗೆ ನೋವಿಲ್ಲ. ಆದ್ರೆ ನನ್ನನ್ನ ಕಟ್ಕೊಂಡು ನೀವು ಈ ಸ್ಥಿತಿಗೆ ಬಂದ್ರಲ್ಲ, ಅದಕ್ಕೆ ನನಗೆ ನೋವಾಗ್ತಿದೆ ರೀ. ಸುಪ್ಪತ್ತಿಗೆಲ್ ಮಲಗಿದವ್ರು ನೀವು ಈಗ ಈ ನೆಲದ ಮೇಲೆ ಮಲಗ್ಬೇಕಲ್ಲ. ಅದನ್ನ ನಾನು ನೋಡ್ಲಾರೆ. ನೀವು ನಿಮ್ಮ ಸ್ನೇಹಿತರನ್ನ ನಂಬಿದ್ರಲ್ಲಿ ತಪ್ಪಿಲ್ಲ, ದಾನ ಮಾಡಿದ್ರಲ್ಲಿ